ಜೈ ಹಿಂದ್. ಕರ್ನಾಟಕ ಪೊಲೀಸ್ ಯೂನಿಫಾರ್ಮ್ ಹಾಕೋಬೇಕಂತ ಹೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯಕತ್ತೇರಿ. ಸೊ ಇನ್ನೂವರೆಗೂ ಕೂಡ ಯಾವುದೇ ರೀತಿ ಇರುವಂತಹ ನೋಟಿಫಿಕೇಶನ್ಸ್ ಆಗಿಲ್ಲ. ಬಟ್ ಸುದ್ದಿಗಳ ಪ್ರಕಾರ ಇದೇ ವಾರದಲ್ಲಿ ಅಂತಂದ್ರೆ ಇನ್ನೇನ್ ಮುಂದಿನ ವಾರ ಬರ್ತಾ ಇದೆ. ಸೊ ಈ ತಿಂಗಳು ಅಂತಂದ್ರೆ ಮೇ 2026 ಕೊನೆಯವರೆಗೆ ನಿಮ್ಮ ನೋಟಿಫಿಕೇಶನ್ ನೋಡ್ಲಿಕ್ಕೆ ಸಿಗಬಹುದು. ಸೊ ಹಾಗಾಗಿ ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ರಿ. ನೀವು ಈ ಸಲ PSI ಅಥವಾ PC ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನೀವು ಈ ಸ್ಟ್ರಾಟಜಿ ಆಗಿರ್ಬೋದು, ಇಲ್ಲಿ ಇರುವಂತಹ ಮಾತುಗಳು, ಟಿಪ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಿಮ್ಮ ಸಕ್ಸಸ್ ಅನ್ನ ನೀವು ಕಾಣಬಹುದು. ನೀವು ಕೂಡ ಯೂನಿಫಾರ್ಮ್ ಅನ್ನ ಹಾಕೋಬಹುದಾಗಿದೆ. ಓಕೆ, ಸೊ ಇಲ್ಲಿ ನೀವು ಥಂಬ್ನೇಲ್ ಅನ್ನ ನೋಡಿರಬಹುದು. PSI PC 2026 ಎಕ್ಸಾಮ್ಗೆ ರಿಲೇಟೆಡ್ ಇದೆ ಇದು. ಸೊ ನೋಟಿಫಿಕೇಶನ್ ಆದ ಮೇಲೆ ಪರೀಕ್ಷೆ ಪಾಸ್ ಮಾಡಬಹುದಾ ಅಂತ ಹೇಳಿ ಇದು ಒಂದು ಟೈಟಲ್ ಅನ್ನ ನಾನು ಇಟ್ಟೇನಿ. ಸೊ ಬಹಳಷ್ಟು ಜನ ಮಾಡುವಂತಹ ಕೆಲಸನೇ ಇದು. ಏನ್ ಹೇಳ್ರಿ, ನೋಟಿಫಿಕೇಶನ್ ಯಾವಾಗ ಆಗ್ತೈತಿ ಅವಾಗ ಅಪ್ಲಿಕೇಶನ್ ಹಾಕಾಕ 8 ದಿನ ಓಡಾಡ್ತೀರಿ. ಆಮೇಲೆ ಪುಸ್ತಕನ ತೆಗೆದು ನೀವು ಸ್ಟಾರ್ಟ್ ಮಾಡ್ತೀರಿ. ಸೊ ಅವಾಗದಿಂದ ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿರಿ ಅಂತಂದ್ರ ಈ ಎಕ್ಸಾಮ್ಸ್ ಗಳು ಅಂತಂದ್ರೆ PSI ಆಗಿರಬಹುದು, PC ಎಕ್ಸಾಮ್ ಆಗಿರಬಹುದು, ನಾವು ಕ್ಲಿಯರ್ ಮಾಡಬಹುದಾ ಅಥವಾ ಈ ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಇಂಪಾರ್ಟೆಂಟ್ ಇದೆ. ಸೊ ನೋಟಿಫಿಕೇಶನ್ ಆದ್ಮೇಲೆಯೂ ಕೂಡ ಈ ವಿಡಿಯೋವನ್ನ ನೋಡ್ತಾ ಇರಬಹುದು. ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ ಆಗುತ್ತೆ, ಯಾವ ರೀತಿ ನಾವು ಸ್ಟಡಿಯನ್ನ ಮಾಡಬೇಕಾಗಿದೆ. ಆಮೇಲೆ ಈಗಲಿಂದಲೂ ಕೂಡ ಸ್ಟಡಿ ಮಾಡ್ಬೇಕಾಗಿರ್ತೈತಿ, ಅದು ಕೂಡ ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ನೋಡ್ರಿ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ? ನೋಟಿಫಿಕೇಶನ್ ಸೊ ಈ PSI ಮತ್ತು PC ಎರಡು ಒಟ್ಟಿಗೆನ ಆಗುವಂತಹ ಚಾನ್ಸಸ್ ಗಳಿದಾವು. ಈ PC ಪೊಲೀಸ್ ಕಾನ್ಸ್ಟೇಬಲ್ ದಲ್ಲಿ ಬಹಳಷ್ಟು ವೇರಿಯಸ್ ಆಗಿರುವಂತಹ ಪೋಸ್ಟ್ ಗಳಿದಾವೆ. ಆ ಎಲ್ಲಾ ಪೋಸ್ಟ್ ಗಳು ಕೂಡ ಕಾಲ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆ. ಸೊ ಈ ಒಂದು ನೋಟಿಫಿಕೇಶನ್ ನಿಮ್ಗೆ ಎಂಡ್ ಆಫ್ ಮೇ ಅಂತಂದ್ರೆ ಈ 2026 ಮೇ ತಿಂಗಳ ಕೊನೆಯವರೆಗೆ ನಿಮ್ಗೆ ನೋಡ್ಲಿಕ್ಕೆ ಸಿಗಬಹುದು. ಸೊ ಇದರ ಒಂದು ಮಾಹಿತಿ ಅಂತಂದ್ರೆ ಈಗಾಗಲೇ ನ್ಯೂಸ್ ಪೇಪರ್ಸ್ ಗಳಲ್ಲಿ ಆಗಿರ್ಬಹುದು, ನೋಟಿಸ್ ಗಳು ಹರಿದಾಡ್ತಾ ಇದಾವೆ ಟೆಲಿಗ್ರಾಮ್ ದಲ್ಲಿ, ವಾಟ್ಸ್ಆಪ್ ದಲ್ಲಿ. ಅವುಗಳ ಆಧಾರದ ಮೇಲೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಬಟ್ ಅಫಿಸಿಯಲಿ ಇನ್ನೂ ಕೂಡ ಯಾವುದೇ ರೀತಿ ಇರುವಂತಹ ಮಾಹಿತಿ ಬಂದಿಲ್ಲ, ಯಾರಿಗೂ ಕೂಡ ಗೊತ್ತೂ ಇಲ್ಲ. ಆ ಆಧಾರದ ಮೇಲೆ ನಾ ಹೇಳ್ತಾ ಇರುವಂತದ್ದು ಈ ತಿಂಗಳ ಕೊನೆಯವರೆಗೆ ಆಗ್ಬಹುದು ನೋಟಿಫಿಕೇಶನ್. ಈಗ ನೋಟಿಫಿಕೇಶನ್ ಯಾವಾಗ ಆಗ್ತೈತೆ ಅದು ಆಗ್ಲಿ, ಬಟ್ ನೋಟಿಫಿಕೇಶನ್ ಆದ ಮೇಲೆ ನಾವು ಸ್ಟಡಿ ಮಾಡಿದ್ರೆ ಈ ಎಕ್ಸಾಮ್ ಅನ್ನ ಏನ್ ಮಾಡಬಹುದು, ನಾವು ಪಾಸ್ ಮಾಡಬಹುದಾ ಅಂತ ಹೇಳಿ. ಸೊ ನೋಡ್ರಿ, ಈ ನೋಟಿಫಿಕೇಶನ್ ಯಾವುದೇ ಎಕ್ಸಾಮ್ಸ್ ಆಗಿರಬಹುದು, ನನ್ನ ಒಂದು ಹೇಳಿಕೆಯ ಪ್ರಕಾರ ಅಂದ್ರೆ ನಾನು ಒಂದು ಬಿಲೀವ್ ಮಾಡ್ತೀನಿ ಏನು ಅಂತಂದ್ರೆ, ಈ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, PSI PC SDA FDA ನೀವು ಯಾವ್ದಕ್ಕೆ ಬೆನ್ನ ಹತ್ತೀರಿ ಆ ಎಕ್ಸಾಮ್ಸ್ ಗಳು ಆಗಿರ್ಬಹುದು, ಆ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ನೀವು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಸೊ ನೋಡ್ರಿ, ನೋಟಿಫಿಕೇಶನ್ ಆದ ಮೇಲೆ ನಾವು ಸ್ಟಡಿ ಮಾಡಿದ್ವಿ ಅಂತಂದ್ರ ಪಾಸ್ ಆಗೋದು ಬಹಳ ರೇರ್ ಆಗಿರ್ತಕ್ಕಂಥದ್ದು ಆಗಿರ್ತೈತಿ. ಬಹಳ ರೇರ್ ಆಗಿರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಸೊ ಅವರ ಸ್ಟ್ರಾಟಜಿ ಬೇರೆ ಇರ್ತೈತಿ, ಅವರ ಒಂದು ಏನು ಮೈಂಡ್ ಸೆಟ್ ಇರುವಂತದ್ದು, ಅವರ ಒಂದು ಪ್ಲಾನ್ಸ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ಅವರು ನೆನಪಿಟ್ಕೊಳ್ಳುವಂತಹ ಶಕ್ತಿ ಆಗಿರ್ಬಹುದು, ಅದೆಲ್ಲ ಡಿಫ್ರೆಂಟ್ ಇರ್ತೈತಿ. ಎಲ್ಲರದು ಕೂಡ ಸೇಮ್ ಅನ್ನೇ ಇರಂಗಿಲ್ಲ ನೆನಪಿಟ್ಕೊಳ್ಳುವಂತಹ ಶಕ್ತಿ. ಸೊ ಹಾಗಾಗಿ ಏನು ಅಂತಂದ್ರ ನೋಟಿಫಿಕೇಶನ್ ಆದ್ಮೇಲೆ ನೀವು ಏನಾದ್ರೂ ಸ್ಟಡಿ ಮಾಡಕ್ ಕುಂತ್ರಿ ಅಂತಂದ್ರ 90 to 95% ವಿದ್ಯಾರ್ಥಿಗಳದ್ದು ಹೇಳ್ತಾ ಇದ್ದೇನೆ ನಾನು, ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಎಲ್ಲೋ 1% ಅಥವಾ 2% ಇರ್ತಾರ ಅವರು. 1000ಕ್ಕೆ ಒಬ್ರು ಇರ್ತಾರೆ, 1000ಕ್ಕೆ ಇಬ್ರು ಇರ್ತಾರೆ. ಅಂತ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಆದ್ಮೇಲೆ ಒಂದ್ 2-3 ತಿಂಗಳು ಓದ್ತಾರೆ, ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. 1000ಕ್ಕೆ 1-2 ಇರ್ತಾರೆ. ಬಟ್ ನೀವು ಯಾವ ಒಂದು ಸ್ಟೇಜದೊಳಗೆ ಇದೇರಿ, ಯಾವ ಒಂದು ಹಂತದೊಳಗೆ ಇದೇರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಆಗ್ತೈತಿ. ಸೊ ನಾನ್ ಇಲ್ಲಿ ಹೇಳೋದೇನು ಅಂತಂದ್ರ, ಈಗ ಇಲ್ಲೇನ್ ಥಂಬ್ನೇಲ್ ಒಳಗೆ ನಿಮಗೆ ತೋರಿಸಿದ್ದೆ, ನೋಟಿಫಿಕೇಶನ್ ಆದ್ಮೇಲೆ ಪರೀಕ್ಷೆ ಪಾಸ್ ಮಾಡಬಹುದಾ? ಖಂಡಿತ ಪಾಸ್ ಮಾಡಕ್ ಆಗಂಗಿಲ್ಲ. ಬಹಳಷ್ಟು ಏನಾಗ್ತೈತಿ ಅಂತಂದ್ರ ಟೈಮ್ ಕಡಿಮೆ ಇರ್ತೈತಿ. ಅಪ್ರಾಕ್ಸಿಮೇಟ್ಲಿ ನಿಮಗೆ 2-3 ತಿಂಗಳು ಟೈಮ್ ಇರ್ತೈತಿ. ಅಷ್ಟು ತಿಂಗಳ ಒಳಗಡೆನೆ ನೀವು ಯಾವ್ಯಾವ್ದೇ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗ್ತೈತಿ. ನೋಡ್ರಿ, ಇಡೀ ನಮ್ಮ ಭಾರತ ಮತ್ತು ಕರ್ನಾಟಕದ ಎರಡು ಕೂಡ ಓದ್ಬೇಕಾಗ್ತೈತಿ ಈ ಎಕ್ಸಾಮ್ಸ್ ಗಳಿಗೆ. ಇದರಲ್ಲಿ ಎಕನಾಮಿ ಆಗಿರ್ಬಹುದು, ಜಿಯೋಗ್ರಫಿ, ಹಿಸ್ಟ್ರಿ, ಆಮೇಲೆ ಸಂವಿಧಾನ,
ಪಾಲಿಟಿ ಇರ್ತೈತಿ, ಸೈನ್ಸ್ ಇರ್ತೈತಿ. ಸೈನ್ಸ್ನು ಬಹಳಷ್ಟು ವಾಸ್ಟ್ ಆಗಿರುವಂತಹ ಸಬ್ಜೆಕ್ಟ್ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಮಿನಿಮಮ್ 1 ಇಯರ್ದು ಕರೆಂಟ್ ಅಫೇರ್ಸ್ ಓದ್ಕೋಬೇಕಾಗ್ತೈತಿ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಎಲ್ಲಾ ಚಾಪ್ಟರ್ಸ್ ಗಳನ್ನ ನೋಡ್ಬೇಕು. ಮೆಂಟಲ್ ಎಬಿಲಿಟಿದಲ್ಲಿ ಮ್ಯಾಥ್ಸ್ ಇರ್ತೈತಿ, ಹೌದಾ, ಮ್ಯಾಥ್ಸ್ ಕ್ವಶನ್ ಆಮೇಲೆ ರೀಸನಿಂಗ್ ಕ್ವಶನ್, ಇವು ಎರಡುಗಳನ್ನ ಕೂಡಿಸಿ ನಿಮ್ಗ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳು 10 ರಿಂದ 12 ಕ್ವಶನ್ಸ್ ಗಳು ಇರ್ತಾವು. ಸೊ ಇವು ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನೀವು ಓದ್ಕೋಬೇಕಾಗಿರ್ತೈತಿ. ಅದ್ರ ಸಲುವಾಗಿ ಇದನ್ನ 3 ತಿಂಗಳಲ್ಲಿ ನೀವು ಏನೋ ಮುಗಿಸ್ಬೋದು, ಹೆಂಗೋ ಪುಸ್ತಕಗಳನ್ನ ಓದಿ ಕ್ಲಾಸಸ್ ಗಳನ್ನ ನೋಡಿ ಹಗಲ್ ರಾತ್ರಿ ಕುಂತು ನೋಡಿ ಮುಗಿಸ್ಬೋದು. ಬಟ್ ನಿಮ್ಮ ತಲೆಯಾಗಿ ಎಷ್ಟೈತಿ ಅದು ಇಂಪಾರ್ಟೆಂಟ್ ಇರ್ತೈತಿ. ನಿಮ್ ತಲೆಯಾಗಿದ್ದದನ್ನ ಅಲ್ಲಿ ಹೋಗಿ ಬರಿಬೇಕಾಗ್ತೈತಿ. ಅಲ್ಲಿ ನೀವು ಏನ್ ನೆನಪಿಟ್ಕೊಂಡಿರ್ತೀರಿ ಆ ಕ್ವಶನ್ಸ್ ಗಳು ಬಂದು ಅಂತಂದ್ರೆ ಕನ್ಫ್ಯೂಷನ್ ಆಗದೆ, 4 ಆಪ್ಷನ್ಸ್ ಗಳಲ್ಲಿ ಕನ್ಫ್ಯೂಷನ್ ಆಗದೆ ನೀವು ಕರೆಕ್ಟ್ ಆಗಿ ಟಿಕ್ ಮಾರ್ಕ್ ಮಾಡಿ ಬಂದ್ರ ಅಂತಂದ್ರ ಓಕೆ. ಸೊ ಅಲ್ಲಿ ಕನ್ಫ್ಯೂಷನ್ ಆಗ್ತೈತಿ ಯಾವಾಗ ಅಂತಂದ್ರ ನೋಟಿಫಿಕೇಶನ್ ಆದ್ಮೇಲೆ ಯಾರು ಸ್ಟಡಿ ಮಾಡ್ತಿರೋ ಅವ್ರಿಗೆ ಕನ್ಫ್ಯೂಷನ್ ಬಹಳ ಆಗ್ತೈತಿ. ಇದು 95% ವಿದ್ಯಾರ್ಥಿಗಳಿಗೆ ಆಗುವಂತಹ ತೊಂದರೆ. ಕನ್ಫ್ಯೂಷನ್ ಆಗೇ ಆಗ್ತೈತಿ. 4 ಆಪ್ಷನ್ಸ್ ಗಳಲ್ಲಿ ನೀವು ಕನ್ಫ್ಯೂಷನ್ ಆಗೇ ಆಗ್ತಾರೆ. ಯಾಕಂತಂದ್ರೆ ನೀವು ನೋಟಿಫಿಕೇಶನ್ ಆದ್ಮೇಲೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಿ. ಸೊ ಈ ಒಂದು ಎಕ್ಸಾಮ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಂತಂದ್ರ ಮಿನಿಮಮ್ 6 ಮಂತ್ ನಿಮ್ಮ ಏನಿರ್ಬೇಕು ಹೇಳ್ರಿ, ತಯಾರಿ ಇರ್ಬೇಕು. ನಿಮ್ಮ ತಯಾರಿ ಎಷ್ಟು ಮಂತ್ ಇರ್ಬೇಕು? 6 ತಿಂಗಳದ ಒಂದು ತಯಾರಿ ಇತ್ತು ಅಂತಂದ್ರೆ ಕಂಟಿನ್ಯೂಸ್ ತಯಾರಿ ಇರ್ಬೇಕು. ಮತ್ತ ಇವತ್ 1 ದಿವ್ಸ ಓದಿದ್ನಿ, 2 ದಿವ್ಸ ಬಿಟ್ನಿ, ಮತ್ ಮುಂದ್ 3 ದಿವ್ಸ ಓದಿದ್ನಿ, ಮತ್ 2 ದಿವ್ಸ ಬಿಟ್ನಿ. ಅಣ್ಣನ್ ಮದ್ವಿ ಐತಿ, ಅಕ್ಕನ್ ಮದ್ವಿ ಐತಿ, ಮಾಮನ್ ಮದ್ವಿ ಐತಿ, ಅಲ್ಲಿ ಹೋದ್ನಿ, ದೋಸ್ತ್ ಮದ್ವಿ ಐತಿ, ಅಲ್ಲಿ ಹೋದ್ನಿ, ಅವೆಲ್ಲ ಏನು ನಡೆಯಂಗಿಲ್ಲ. ಕಂಟಿನ್ಯೂಸ್ ಆಗಿ 6 ಮಂತ್ವರೆಗೆ ನಿಮ್ಮ ತಯಾರಿ ಇತ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದು 4 ರಿಂದ 5 ಗಂಟೆ ಡೈಲಿ ಓದ್ಬೇಕಾಗತ್ತೆ. ರಿವಿಷನ್ ಮಾಡ್ಬೇಕಾಗತ್ತೆ ಡೈಲಿ 1-2 ತಾಸು. ಸೊ ಅಷ್ಟು ಮಾಡಿದ್ರಂದ್ರೆ ಮಾತ್ರ ನೀವು ಈಸಿಯಾಗಿ PSI PC ಯಾವ ಬೇಕಾದ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು. ನೋಟಿಫಿಕೇಶನ್ ಆದ್ಮೇಲೆ ಮಾಡೋದು ಬಹಳ ಏನಾಗ್ತೈತೆ ಹೇಳ್ರಿ, ಕಷ್ಟ ಅಂತ ಏನು ಅನ್ನಂಗಿಲ್ಲ, ಕಷ್ಟ ಸಾಧ್ಯ ಇದೆ. ಏನೈತೆ ಹೇಳ್ರಿ, ನೋಟಿಫಿಕೇಶನ್ ಆದ್ಮೇಲೆ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದು ಕಷ್ಟ ಸಾಧ್ಯ ಇದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡೋ ಒಂದು ಉದ್ದೇಶನ ಏನು ಅಂತಂದ್ರ ಎಲ್ಲಾರು ಇದಕ್ಕ ಕುಂತಿರ್ತಾರ, ನೀವು ಏನ್ ಹೇಳ್ರಿ, ನೋಟಿಫಿಕೇಶನ್ ಆಗ್ಲಿ ಅವಾಗನ ನಾನು ಏನ್ ಮಾಡ್ತೇನೆ, ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ, ಅವಾಗ ನಾ ಪುಸ್ತಕ ತಗವ, ಅವಾಗ ನಾನು ಎಲ್ಲರ ಕೋಚಿಂಗ್ ಹೋಗ್ತೇನೆ, ಅವಾಗ ನಾ ಯೂಟ್ಯೂಬ್ ಕ್ಲಾಸಸ್ ಗಳನ್ನ ನೋಡವ. ಸೊ ಅಂತದ್ದು ಮೈಂಡ್ ಸೆಟ್ ಬಹಳಷ್ಟು ಇರ್ತೈತಿ. ಸೊ ಹಂಗ ಇತ್ತು. ಅದಕ್ಕೆ ಏನ್ ಹೇಳಕತ್ತೀನಿ, 100ರಲ್ಲಿ ಎಲ್ಲೋ 1-2% ಮಾತ್ರ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗ್ತೈತಿ. ಹೌದಾ, 100ರಲ್ಲಿ 1 ಅಥವಾ 2 ಜನರಿಗೆ ಮಾತ್ರ ನೌಕರಿ ಸಿಗ್ತೈತಿ. ಅವ್ರು ಸೆಲೆಕ್ಷನ್ ಆಗ್ತಾರೆ. ಯಾಕಂತಂದ್ರ ಆ 2 ಜನ ಮಾತ್ರ ಈಗಲಿಂದೆಲ್ಲ ಸ್ಟಡಿ ಮಾಡಾಕತ್ತಾರ. ಈಗಲಿಂದನ ಸ್ಟಡಿ ಮಾಡಿ ಎಲ್ಲಾ ಪೋರ್ಷನ್ ಅನ್ನ ಮುಗ್ಸಾಕತ್ತಾರು, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಾಕತ್ತಾರು, ಡೈಲಿ ರಿವಿಷನ್ ಮಾಡಾಕತ್ತಾರ. ಅವ್ರ 2 ಜನ ಮಾತ್ರ 100ರಲ್ಲಿ. ಉಳಿದಿರ್ತಕ್ಕಂತಹ 98 ಜನ, 98 ಜನ ಅವರು ನೋಟಿಫಿಕೇಶನ್ ಆಗ್ಲಿ, ನೋಟಿಫಿಕೇಶನ್ ಆದ್ಮೇಲೆ ಓದ್ತೇವಿ. ಕೆಲವೊಬ್ರಂತೂ ಎಕ್ಸಾಮ್ ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಏನ್ ಮಾಡ್ತಾರೋ, ಪೇಜ್ ಗಳನ್ನ ತಿರುಗಾಡ್ತಿರ್ತಾರ. ಅವಾಗ ಏನ್ ಮನ್ ಗೊತ್ತಾಗ್ತೈತಿ ನಿಮ್ಗ, ಏನ್ ಬರ್ದ್ ಬರವ್ರ. ಆಮೇಲೆ ಬಹಳಷ್ಟು ಜನರದ್ದು ಇನ್ನೊಂದ್ ಏನ್ ನೋಡ್ರಿ, ಏನು ಅಂತಂದ್ರ ಇನ್ನೊಂದು ಏನ್ ತಿಳ್ಕೊತಾರು ಅಂತಂದ್ರ ಲಕ್ ಅಂತ. ಈ ಲಕ್ ಯಾವ್ದು ಕೂಡ ಲಕ್ ಇರಂಗಿಲ್ಲ. ನೌಕರಿ ಹತ್ತೋದು ಯಾವ್ದು ಲಕ್ ಇರಂಗಿಲ್ಲ. ಅವರ ಪರಿಶ್ರಮನೇ ಅವರ ಒಂದು ನೌಕರಿಗೆ ಹಾದಿ ಆಗ್ತತಿ. ಅವ್ರು ಎಷ್ಟು ಕಷ್ಟ ಪಟ್ಟಿರ್ತಾರ ಇದನ್ನ ಓದಾಕ ಮಾಡಾಕ, ಎಷ್ಟು ಅವ್ರು ಟೈಮ್ ಅನ್ನ ಕೊಟ್ಟಿರ್ತಾರ, ಅದ್ರ ಮೇಲೆ ಡಿಪೆಂಡ್ ನಿಮ್ಗ ಗೌರ್ಮೆಂಟ್ ನೌಕರಿ ಸಿಗ್ತೈತೋ ಇಲ್ಲೋ ಅಂತ ಹೇಳಿ. ಇದು ಲಕ್ ಏನು ಇರಂಗಿಲ್ಲ. ಲಕ್ ಇರ್ತೈತಿ, ಬಟ್ ಎಷ್ಟು ಅಂತಂದ್ರ 1% ಮಾತ್ರ ಇರ್ತೈತಿ. ಇದು 1% ಯಾಕೆ ಹೇಳಾಕತ್ತೀನಿ ನಾ ಲಕ್ ಅಂತಂದ್ರ, 99% ನಿಮ್ಮ ಪ್ರಯತ್ನ ಇರ್ಬೇಕು. ಆಮೇಲೆ 1% ಏನಿರ್ತೈತಲ್ಲ ಅದು ಲಕ್. ಲಕ್ ಯಾವಾಗ ಇರ್ತೈತಿ ಅಂತಂದ್ರ, ನೀವು ಯಾವ ಒಂದು ಕ್ವಶನ್ ಇರ್ತೈತಿ. ಈಗ 1 ನಂಬರ್ ಒಂದು ಕ್ವಶನ್ ಇದೆ. ಈ 1 ನಂಬರ್ ಕ್ವಶನ್ಗೆ 4 ಆಪ್ಷನ್ಸ್ ಗಳು ಇದಾವೆ ಇಲ್ಲಿ. 1ನೇ ಆಪ್ಷನ್, 2ನೇ ಆಪ್ಷನ್, 3 ಮತ್ತು 4. ಇದ್ರಲ್ಲಿ ನಿಮ್ಗ ಈ ಕ್ವಶನ್ಗೆ 1ನೇ ಆಪ್ಷನ್, 2ನೇ ಆಪ್ಷನ್ಸ್ ಇವು 2 ಅಲ್ಲ ಅಂತ ಗೊತ್ತಿರ್ತೈತಿ. ಬಟ್ ಇದ್ರೊಳಗ ಕನ್ಫ್ಯೂಷನ್ ಇರ್ತೈತಿ 3 ಮತ್ತು 4ರಲ್ಲಿ. ನೀವ್ ಏನ್ ಮಾಡ್ಬಿಡ್ತೀರಿ, 4ನೇದ ಟಿಕ್ ಮಾರ್ಕ್ ಮಾಡಿ ಬರ್ತೀರಿ. ಕೀ ಆನ್ಸರ್ಸ್ ಬಿಟ್ಟ ಮೇಲೆ 4ನೇ ನಂಬರ್ನ ನಿಮ್ಗ ಸರಿಯಾಗಿರುವಂತಹ ಕೀ ಆನ್ಸರ್ಸ್ ಒಳಗ್ ಬಂತು ಅಂತಂದ್ರ ಇದು ಏನ್ ಹೇಳ್ರಿ, ನಿಮ್ಮ ಲಕ್. ಇದು ನಿಮ್ಮ ಲಕ್ ಇದು, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನೀವು 3 ನಂಬರ್ ಹಾಕಿ ಬಂದಿರ್ತೀರಿ, 4ನೇ ನಂಬರ್ ಕೀ ಆನ್ಸರ್ ಒಳಗ್ ಬಂತು ಅಂತಂದ್ರ ನಿಮ್ಮ ಬ್ಯಾಡ್ ಲಕ್ ಅದು. ಇಂಥದ್ರೊಳಗ ಲಕ್ ಬ್ಯಾಡ್ ಲಕ್ ಇರ್ತೈತಿ. ಯಾವಾಗಿದು ಎಲ್ಲಾದ್ರೊಳಗು ಅಲ್ ಮತ್ತಿದ ಎಲ್ಲೋ ಅಪರೂಪಕ್ ಹಿಂಗ್ ಇಷ್ಟ ಇರ್ಬೇಕು. ಇದು 50-50 ಗೊತ್ತಿರ್ಬೇಕ. ಏನೂ ಗೊತ್ತಿರಂಗಿಲ್ಲ ಒಬ್ಬೊಬ್ರಿಗೆ. ಒಂದ್ ಕ್ವಶನ್ ಇರ್ತೈತಿ, 4 ಆಪ್ಷನ್ ಒಳಗೆ ಯಾವ್ದು ಏನೂ ಗೊತ್ತೇ ಇಲ್ಲ ಅವ್ರಿಗೆ. ಅವ್ರು ಹಾಕಿ ಬರ್ತಾರ, ನೋಡೋಣ ನಡಿ ಲಕ್ ಬಂತು ಹೋದ್ರು ಹೋತ್ ಅಂತ ಹೇಳಿ. ಯಾವಾಗೂ ಬರಂಗಿಲ್ಲ. ಎಲ್ಲೋ ಬೈ ಚಾನ್ಸ್ ಬರ್ಬೋದು, ಆದ್ರೆ ಅದು ಅಂತೂ ಲಕ್ ಅಂತ ಹೇಳಿ ಅಲ್ಲ. ಸೊ ಹೀಗೆ
ನಾವು ಲಕ್ ಮೇಲೆ ಡಿಪೆಂಡ್ ಆಗಿರುವಂತದ್ದಲ್ಲ. ಆಮೇಲೆ ಬಹಳಷ್ಟು ಜನ ಹೇಳ್ತಾರೆ ಗೌರ್ಮೆಂಟ್ ಜಾಬ್ ಬಂತು ನೀ ಬಾಳ ಲಕ್ಕಿ ಇದಿ, ಲಕ್ಕಿ ಗಿಕ್ಕಿ ಏನು ಇರಂಗಿಲ್ಲ. ಅವ್ರ ಪರಿಶ್ರಮ ಬಹಳಷ್ಟು ಮಾಡಿರ್ತಾರ, ಇಷ್ಟೆಲ್ಲಾ ಓದಿರ್ತಾರ ಅವ್ರ, ಹಗಲ ರಾತ್ರಿ ಕುಂತು ಓದಿರ್ತಾರ ಅವ್ರ, ಅಂದಾಗ ಅವ್ರಿಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿರ್ತೈತಿ. ಲಕ್ ಅದು ಏನು ಇರಂಗಿಲ್ಲ. ಅದ್ರ ಸಲುವಾಗಿ ಇದನ್ನ ಬಿಟ್ಟು ಬಿಡ್ರಿ, ನೀವು ನಿಮ್ಮ ಸ್ಟಡಿಯ ಮೇಲೆ ಏನ್ ಮಾಡ್ರಿ, ಫೋಕಸ್ ಅನ್ನ ಮಾಡ್ರಿ. ಓಕೆ, ಸೊ ನಮ್ಮ ನೋಡ್ರಿ PSIPC 2026 ಯುವರ್ ಡ್ರೀಮ್ ಅವರ್ ಮಿಷನ್. ನಿಮ್ಮ ಏನ್ ಕನಸಿದೆ ಯೂನಿಫಾರ್ಮ್ ಹಾಕೊಳ್ಳುವಂತದ್ದು, ಆ ಕನಸನ್ನೇ ನಮ್ಮ ಏನಾಗಿದೆ ಮಿಷನ್ ಆಗೈತಿ. ಸೊ ಹಾಗಾಗಿ ನಿಮಗೋಸ್ಕರ ಏನು ಅಂತಂದ್ರ ನಮ್ಮಲ್ಲಿರುವಂತಹ ಒಳ್ಳೆಯ ಪ್ಲಾನ್, ಪ್ರಿಪರೇಷನ್, ಪ್ರಾಕ್ಟೀಸ್ ಅದಾದ್ಮೇಲೆ ಸಕ್ಸಸ್ ನಿಮ್ಗೆ ಸಿಗ್ತೈತಿ. ಈ ಒಂದು ನಮ್ಮಲ್ಲಿ ನಿಮಗಾಗಿ ನಾವು ಕವರ್ ಮಾಡುವಂತಹ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಸೈನ್ಸ್, ಕರೆಂಟ್ ಅಫೇರ್ಸ್, ಕರ್ನಾಟಕ GK, ಇಂಡಿಯನ್ GK ಎಲ್ಲ ಕ್ಲಾಸಸ್ಗಳು ನಮ್ಮಲ್ಲಿ ಇರ್ತಾವು. ಇದ್ರ ಜೊತೆಗೆ ಮಾಕ್ ಟೆಸ್ಟ್ ಗಳು ಇರ್ತಾವೆ, ಅನಲೈಸಸ್ ಮಾಡ್ತೇವೆ, ಇಂಪ್ರೂವ್ ಯಾವ ರೀತಿ ಮಾಡ್ಕೋಬೇಕು. ಇದಾದ್ಮೇಲೆ ನೀವು ಮಾಕ್ ಟೆಸ್ಟ್ ಕೊಟ್ಟ ಮೇಲೆ ಅನಲೈಸ್ ಮಾಡ್ಕೊಂಡು ಇವುಗಳನ್ನ ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸಕ್ಸಸ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಓಕೆ, ಹಾರ್ಡ್ ವರ್ಕ್ ಟುಡೇ, ಸಕ್ಸಸ್ ಟುಮಾರೋ. ಇವತ್ತು ನಿಮ್ಮ ಕಠಿಣ ಪರಿಶ್ರಮ ಪಟ್ರ ಅಂತಂದ್ರೆ ನಾಳೆ ಯಶಸ್ವಿ ನಿಮ್ಗ ಖಂಡಿತ ಸಿಕ್ಕೇ ಸಿಗ್ತೈತಿ. ಸೊ ಅದ್ರ ಸಲುವಾಗಿ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನಾವು ತಂದೇವಿ. ಓನ್ಲಿ 500 rupees ಅಲ್ಲಿ ಬಡವರ ಫ್ರೆಂಡ್ಲಿ ಆಗಿರುವಂತಹ ಕೋರ್ಸ್ ಇದೆ ಇದು, ಓನ್ಲಿ 500 ರೂಪಾಯಿಗೆ. ಸೊ 500 ರೂಪಾಯಿಯಲ್ಲಿ ಇಲ್ಲಿ ನಾನು ನಿಮ್ಗೆ ಸಬ್ಜೆಕ್ಟ್ ಗಳನ್ನ ಹೇಳಿದೆ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಆಮೇಲೆ ಸೈನ್ಸ್, ಕರ್ನಾಟಕ GK, ಇಂಡಿಯನ್ GK, ಮೆಂಟಲ್ ಅಬಿಲಿಟಿ, ಈ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಓನ್ಲಿ 500 rupees ಅಲ್ಲಿ ಸಿಗಾಕತ್ತಾವು. ಎಲ್ಲವೂ ಕೂಡ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೇವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ಓನ್ಲಿ 500 rupees ಅಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕ್ಲಾಸಸ್ ಗಳನ್ನ ತಗೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ, 8861927838 ನಂಬರ್, ಇದು ನಮ್ಮ ವಾಟ್ಸ್ಆಪ್ ನಂಬರ್. ಈ ನಂಬರ್ಗೆ ನೀವು ಒಂದು ವಾಟ್ಸ್ಆಪ್ ಮಾಡ್ಬೇಕಾಗುತ್ತೆ, PSI and PC 2026 ಅಂತೇಳಿ. ಸೊ ಈ ಒಂದು ಮೆಸೇಜ್ ಮಾಡಿದ್ರಿ ಅಂತಂದ್ರ ನಾವು ನಿಮ್ಗ ಎಲ್ಲ ಡೀಟೇಲ್ಸ್ ಗಳನ್ನ ಹೇಳ್ತೇವಿ. ಆಮೇಲೆ ಫೀಸ್ ಯಾವ ನಂಬರ್ಗೆ ಪೇಡ್ ಮಾಡಬೇಕು ಏನು ಎಲ್ಲ ಡೀಟೇಲ್ ಆಗಿ ಹೇಳ್ತೇವಿ. ಎಲ್ಲಾ ಕ್ಲಾಸಸ್ಗಳು ಅವೈಲೇಬಲ್ ನಿಮ್ಗೆ ಟೆಲಿಗ್ರಾಮ್ ಪ್ರೈವೇಟ್ ಗ್ರೂಪ್ ದಲ್ಲಿ ಇರ್ತೈತಿ, ಅಲ್ಲಿ ಫೀಸ್ ಪೇಡ್ ಆದ್ಮೇಲೆ ಗ್ರೂಪ್ ದಲ್ಲಿ ನಿಮ್ಗೆ ಜಾಯಿನ್ ಮಾಡಿಸ್ತೀವಿ. ನಿಮಗೆ ಏನಾದ್ರೂ ಈ ಕ್ಲಾಸಸ್ಗಳು ಹೆಂಗಿರ್ತಾವು ಏನು ಅನ್ನೋದು ನಿಮ್ಗೆ ಅದು ಕೂಡ ಡೌಟ್ ಇರ್ತೈತಿ. ಸೊ ಡೆಮೋ ಕ್ಲಾಸಸ್ಗಳು ಈಗಾಗಲೇ ನಮ್ಮ ಯೂಟ್ಯೂಬ್ ದಲ್ಲಿಯೂ ಕೂಡ ಅಪ್ಲೋಡ್ ಇದಾವು, ಅಲ್ಲೂ ಕೂಡ ನೀವು ಡೆಮೋ ಕ್ಲಾಸಸ್ ಗಳನ್ನ ನೋಡ್ರಿ. ಸೈನ್ಸ್ ಕ್ಲಾಸಸ್ ಅವೈಲೇಬಲ್ ಐತಿ, ಹಿಸ್ಟ್ರಿ ಕೆಲವೊಂದಿಷ್ಟು ಕ್ಲಾಸಸ್ಗಳು ಅವೈಲೇಬಲ್ ಇದಾವು ಹೊಸದಾಗಿ ಈಗ ಮಾಡಿರುವಂತದ್ದು, ಅವುಗಳನ್ನ ನೋಡ್ಕೊಳ್ರಿ. ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಮಾಡ್ರಿ, ಮೆಸೇಜ್ ಅನ್ನ ಮಾಡ್ರಿ. ಆಮೇಲೆ ನೀವು ಫೀಸ್ ಪೇಡ್ ಮಾಡಿ, ಓನ್ಲಿ 500 ಫೀಸ್ ಪೇಡ್ ಮಾಡಿ ನೀವು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೋದು. ನಿಮಗೆ ಕ್ಲಾಸಸ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀವು ಜಾಯಿನ್ ಆಗದೆ ಇದ್ರು ಪರವಾಗಿಲ್ಲ. ಬಟ್ ಏನ್ ಮಾಡ್ರಿ ಅಂತಂದ್ರೆ ಸ್ಟಡಿ ಮಾಡ್ರಿ, ಈಗಲಿಂದಲೇ ಸ್ಟಡಿ ಮಾಡ್ರಿ, ಅಂದಾಗಲೇ ಆಗತ್ತೆ. 500 rupees ಅಲ್ಲಿ ನಿಮ್ಗ ಯಾವುದೇ ಎಲ್ಲಿಯೂ ಕೂಡ ಯಾವ್ದು ಕೋರ್ಸ್ ಎಲ್ಲಿಯೂ ಕೂಡ ನಿಮ್ಗ ಸಿಗೋದಿಲ್ಲ. ಹೌದಾ, ಏನ್ ಎಲ್ಲಿ ಐತ್ರಿ ಇದ್ರ ಹೇಳ್ರಪ್ಪ. 500 ರೂಪಾಯಿಗಿಂತ ಕಡಿಮೆ ಅಥವಾ 500 ರೂಪಾಯಿದಲ್ಲಿ ಎಲ್ಲಿಯಾದ್ರೂ ನಿಮಗ PSIPC ಗೆ ಕೋರ್ಸ್ಗೆ ಎಲ್ಲಾ ಕ್ಲಾಸಸ್ಗಳು ಸಿಗುವಂತದ್ದು ಏನಾದ್ರೂ ನಿಮ್ಗೆ ಎಲ್ಲರೇ ಇತ್ತು ಅಂತಂದ್ರ ನನಗೆ ಕಮೆಂಟ್ ಮಾಡ್ರಿ. ಇರ್ಲಿಲ್ಲ ಅಂತಂದ್ರ 500 ರೂಪಾಯಿದಲ್ಲಿ ನಮ್ಮಲ್ಲಿ ಸಿಗಾಕತೈತಿ. ಸೊ ಎಲ್ಲರೂ ಕೂಡ ಅದಕ್ಕೆ ಜಾಯಿನ್ ಆಗ್ರಿ. ಒಳ್ಳೆ ಕ್ಲಾಸಸ್ಗಳಿದಾವೆ, ನಿಮ್ಗ ಬಹಳ ಬೆಸ್ಟ್ ಒಂದು ಅನುಭವವನ್ನ ಕೊಡ್ತಾವೆ ಎಲ್ಲ ಕ್ಲಾಸಸ್ಗಳು. ಓಕೆ, ಸೊ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಅನ್ನ. ಮತ್ತು ಬೇಗನೆ ಕ್ಲಾಸಸ್ಗಳಿಗೆ ನೀವು ಜಾಯಿನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಜಾಯಿನ್ ಮಾಡಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ